ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ತುಂಬ ದಿನದ ನಂತರ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ದಿನ ಆಯಿತು. ಇವಾಗ ಬೆಂಗಳೂರು ಬಂದಿದ್ದೆ. ನಾನು ಕೋರ್ಸ್ ಮಾಡಲಿಕ್ಕೆ ಬಂದಿದ್ದೆ. ಹಾಗೆ ಬ್ಯೂಟಿಷಿಯನ್ ಕೋರ್ಸ್ ಮಾಡಲಿಕ್ಕೆ ನಾನು ಬಂದಿದ್ದೆ. ಹಾಗೆ ಮತ್ತು ಫ್ಯಾಷನ್ ಡಿಸೈನರ್ ಕಲೀಲಿಕ್ಕೂ ಬಂದಿದ್ದೆ. ಅದು ಫ್ಯಾಷನ್ ಡಿಸೈನರ್ದೇನಿದಿಲ್ಲ ಕ್ಲಾಸ. ಇವಾಗ ಅದು 15 ದಿನ ಅಂತಂದರೆ ಇವಾಗ ಒಂದು ತಿಂಗಳದ್ದು ಕೋರ್ಸ್ ಅದನ್ನು ಮಾಡಿಕೊಂಡೆ. ಇನ್ನು 3 ತಿಂಗಳಿತ್ತದು. ಅಂದರೆ 2 ತಿಂಗಳು ಆನ್ಲೈನ್ ಮಾಡ್ತೀವಿ ಅಂತ ಹೇಳಿದರು. ಇವಾಗ ಇದು 15 ದಿನ ಅಂತಂದರೆ ಇವಾಗ ನಾ ಬರಬೇಕಾದ್ರೆ ಇದೊಂದು 15 ದಿನ ಮುಗಿಸ್ಕೊಂಡು ಬಂದ್ರಾಯಿತು ಅಂತೇಳಿ ನಾನು ಮುಗಿಸ್ತಾ ಇದ್ದೀನಿ ಕೋರ್ಸ್. ಯಾಕಂತಂದರೆ ನನಗೆ ಕೊರಿಯನ್ ಗ್ಲಾಸ್ ಫೇಶಿಯಲನ್ನು ನನಗೆ ಮಾಡಬೇಕಂತ ಅಂದ್ಕೊಂಡು ಕಲೀಲಿಕ್ಕೆ ಬೇಕಾಗಿತ್ತು. ಅದಕ್ಕೆ ನಾನು ಅಂದರೆ ಫುಲ್ ಕೋರ್ಸ್ ನಾನು ಮುಗಿದಿದೆ. ಆದರೂ ಕೂಡ ನಾನು ಫುಲ್ ಕೋರ್ಸಿಗೆ ನಾನು ಇರಲಿ ಅಂತಂದರೆ ಇವಾಗ ಅವರು ಕೊರಿಯನ್ ಗ್ಲಾಸ್ ಫೇಶಿಯಲ್ ಅಷ್ಟೇ ನಾನು ಹೇಳೋದಿಲ್ಲ ಅಂತಂದರು. ಅವರು ಫುಲ್ ಅಮೌಂಟನ್ನು ಕೊಟ್ಟು ನಾನು ಇದಕ್ಕೆ ಹಚ್ಚಿದ್ದೇನೆ ನೋಡಿ. ಇವಾಗ ಏನೆಲ್ಲ ಅನುಭವ ಆಯಿತು ಬೆಂಗಳೂರು ಬಂದು, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಕಷ್ಟ ಆಯಿತು ನೋಡಿ. ಯಾಕಂತಂದರೆ ಇಲ್ಲಿ ಊಟ ಅಷ್ಟೊಂದು ಸರಿ ಇರಲಿಲ್ಲ. ಯಾಕಂತಂದ್ರೆ ನಮ್ಮ ಕಡೆದಂಗೆ ಊಟ ಇರಲಿಲ್ಲ ಇಲ್ಲಿ. ನೈಟ್ ನೋಡಿ ಒಂದು ಚುನ್ಮರಿ ಸ್ವಲ್ಪ ಚಟ್ನಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ತಿಂದಿದ್ದೀನಿ. ತುಂಬಾ ಕಷ್ಟ ಆಯಿತು. ಒಮ್ಮೊಮ್ಮೆ ಊಟ ಮಾಡೋದ್ಲೇ ಮಕ್ಕೊಂಡಿದ್ದೀನಿ. ಬರೀ ಬಾಳೆಹಣ್ಣು ತಿಂದು ಮಕ್ಕೊಂಡಿದ್ದೀನಿ. ನೈಟೆಲ್ಲ ನಿದ್ದೆ ಹತ್ತಿರಲಿಲ್ಲ. ಹೊಟ್ಟೆ ಹಸಿದು ಅಷ್ಟೊಂದು ನನಗೆ ಯಾಕೋ ಇದು ಅನ್ನಿಸ್ಲಿಲ್ಲ. ಯಾಕಂದರೆ ಹೊರಗಡೆ ಏನೋ ಸ್ವಲ್ಪ ಅಷ್ಟೇ ಲೈಟಿಂಗ್ ತಿನ್ಕೊಂಡು ಬರ್ತಿದ್ವಿ. ಅಲ್ಲಿ ನಡ್ಕೋತಾ ಬರೋ ಅಷ್ಟರಲ್ಲೇ ಸುಸ್ತಾಗಿಬಿಡ್ತಿತ್ತು. ನಾವು ತಿಂದು ಬಂದಿರೋವಂಥದ್ದು ಅಷ್ಟೊಂದು ಇದಾಗ್ತಿರ್ಲಿಲ್ಲ. ಇವಾಗ ಮೆಟ್ರೋಕ್ಕೆ ಅಂದರೆ ಹೋಗಿ ವಾಪಸ್ ಬಂದೀವಿ ನೋಡಿರಿ. ಪ್ರಾಡಕ್ಟ್ ಬೇಕಾಗಿತ್ತು, ತೊಗೊಂಬರ್ಲಿಕ್ಕೆ ಹೋಗಿದ್ದೆ. ಇದು ಏನೈತಲ್ಲ ಬ್ಯೂಟಿಷಿಯನ್ ಕೋರ್ಸ್ ಮಾಡುವಲ್ಲಿ ನೋಡಿರಿ. ಇದು ಇವರು ನನಗೆ ಕೊರಿಯನ್ ಗ್ಲಾಸ್ ಫೇಶಿಯಲನ್ನು ಕಿಟ್ಟನ್ನು ಕೊಡ್ತಾಯಿದ್ರು. ಯಾಕಂದರೆ ನಾನು ಬೆಳಗ್ಗೆ ಬರುವಷ್ಟಿಗೆ ನಾನು ಕೇಳಿದೆ, ನಾನು ದುಡ್ಡು ಕೊಡ್ತೀನಿ ಕೊಡಿ ಅಂತೇಳಿ. ಸೊ ಹಾಗಾಗಿ ಅವರಿಲ್ಲ, ಫ್ರೀಯಾಗಿ ಕೊಡ್ತಿದ್ದೀನಿ ಅಂತೇಳಿ ಕೊಟ್ಟರು. ಸೊ ಇವಾಗ ಇನ್ನು 15 ದಿನ ಇತ್ತು. ಯಾಕಂದರೆ ನಾನು ಕಲ್ತರೂ ಕೂಡ ಅದು ನಂಗೆ ಕೊರಿಯನ್ ಗ್ಲಾಸ್ ಫೇಶಿಯಲ್ ಅಷ್ಟೇ ಬೇಕಾಗಿತ್ತು. ಅವರು 1 ತಿಂಗಳದ್ದು ಅಮೌಂಟನ್ನು ತೊಗೊಂಡು ಕೊಟ್ಟೆ. ನಾನು ಅವರಿಗೆ 1 ತಿಂಗಳ ಅಮೌಂಟನ್ನು ಕೊಟ್ಟೆ. ಯಾಕಂತಂದರೆ ಕಡಿಮೆ ಅಂತಂದರೆ ಇವಾಗ ಕೊರಿಯನ್ ಗ್ಲಾಸ್ ಫೇಶಿಯಲನ್ನು ಇದು ಹೇಳಲಿಕ್ಕೆ ಆಗಲ್ಲ ಅಂತಂತಂದರು. ಅಷ್ಟೇ ಹೇಳಲಿಕ್ಕೆ ಆಗಲ್ಲ ಅಂತ ನಾನು ಇಷ್ಟೆಲ್ಲನೂ ಇದು ಮಾಡಿ ತೊಗೊಂಡಿದ್ದೀನಿ. ಸೊ ನಾವು ಏನೋ ಕಲಿತಾ ಇದ್ದೀವಿ, ಏನೋ ಮಾಡ್ತಾಯಿದ್ದೀವಿ ಅನ್ನೋ ದುಡ್ಡು ಹೋಗುತ್ತಾ. ಯಾಕಂತಂದರೆ ಏನಾರ ನಮಗೆ ಒಂದು ಬೇರೆ ಬೇಕಪ್ಪ ವಿದ್ಯೆ ಅಂತಂದ್ರೆ ನಾವು ಕಲೀಲೇಬೇಕು ಮತ್ತು ಕಷ್ಟಪಡಬೇಕು. ತುಂಬಾ ಕಷ್ಟ ಆಯಿತು. ಊಟದಂದ್ರೆ ತುಂಬಾ ಪ್ರಾಬ್ಲಮ್ ಆಯಿತು. ಯಾಕಂದರೆ ಪ್ರತಿ ಸಲ ನಾವು ಹೋಗ್ತಾಯಿದ್ವಿ ಮಾಸ್ಟರ್ ಕ್ಲಾಸ್ ಇದೆ ಅಂತಂದರೆ 4 ದಿನ 5 ದಿನ ಅಷ್ಟೇ ಹೋಗ್ತಾಯಿದ್ವಿ. ಇವಾಗ ಇದು 15 ದಿನ. ಅದು ಒಂದಂದರೆ ಎಲ್ಲ ಕೂಡಿ ಟೋಟಲ್ 1 ತಿಂಗಳಲ್ವಾ. ಅಂದರೆ ಇವಾಗ ತಿಂಗಳಂದ್ರೆ ಅಡ್ವಾನ್ಸ್ ಒಂದು 15 ದಿನ ಅಡ್ವಾನ್ಸ್ ನಾನು ಹೋಗಿದ್ದೆ. ಇದು 15 ದಿನ ಆದ ನಂತರ ಇದು ಕ್ಲಾಸ್ ಸ್ಟಾರ್ಟ್ ಆಯಿತು. ಅದಕ್ಕೆ 1 ತಿಂಗಳ ಕೋರ್ಸ್ ಅಲ್ವಾ. ಅದಕ್ಕೆ ಏನಾಯ್ತಪ್ಪ ಅಂತಂದ್ರೆ ಊಟದ ತುಂಬಾ ಪ್ರಾಬ್ಲಮ್ ಆಯಿತು. ಪಿ ಜಿ ಒಳಗೆ ಅಷ್ಟೊಂದು ಯಾಕೋ ಅಂದ್ರೆ ನಮ್ಮ ಕಡೆಯವರಿದ್ದರೆ ಅಡುಗೆ ಚೆನ್ನಾಗಿ ಮಾಡ್ತಾಯಿದ್ರೇನೋ. ಅವರು ಆಂಧ್ರ ಸೈಡ್ದೇನೋ ಇರ್ತದೆ. ಅಂದರೆ ನನಗೆ ಅಲ್ಲಿ ಸ್ವಲ್ಪ ಹತ್ತಿರ ಆಗುವಂಗೆ, ಬ್ಯೂಟಿಷಿಯನ್ಗೆ ಹತ್ತಿರ ಆಗುವಂಗಿತ್ತು. ಅದು ಇದಕ್ಕೆ ಹತ್ತಿರ ಆಗುವಂಗೆ ಇಲ್ಲ. ಅದಕ್ಕೆ ಇವರೆಲ್ಲ ನಮ್ಮ ಫ್ರೆಂಡ್ಸ್ ನೋಡಿರಿ ಮಾಲಿಗೆ ಬಂದಿದ್ವಿ. ಹಾಗೆ ಒಂದಷ್ಟು ದಿನ ಫೋಟೋ ಶೇರ್ ಮಾಡಬೇಕು. ಅದ್ರೊಳಗಿನ್ನೂ ಅಂದರೆ ಇನ್ನೊಂದಷ್ಟು ಅಂದರೆ ಇನ್ನೂ 2 ಫ್ರೆಂಡ್ ಎಲ್ಲ ಕೂಡಿ ಒಂದು ಗಿಫ್ಟ್ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಇನ್ನು ಅಂದರೆ 2 ಇದ್ದಾರೆ. ಅದು ಫೋಟೋ ನೆಕ್ಸ್ಟ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಅವರೆಲ್ಲನೂ ನೋಡ್ತಾಯಿದ್ರು ಗಿಫ್ಟ. ಇವರೆಲ್ಲ ನಾನು ಹೋಗಿಬಿಟ್ಟು ಕೂತ್ಕೊಂಡು ಅವನ್ನೆಲ್ಲ ಸೋಫಾ ಇವನ್ನ ನೋಡ್ತಾಯಿದ್ವಿ. ಊರಿಗೆ ಹೊರಡ್ತಾಯಿದ್ವಿ ಬರ್ಬೇಕಂತೇಳಿ ಬರ್ತಾಯಿದ್ದೀನಿ ನೋಡಿರಿ. ನೈಟ್ ಇದು. ಸೊ ಬೆಂಗಳೂರು ಟ್ರಾಫಿಕ್ ದಾಟಿ ಬರ್ಬೇಕಾದ್ರೆ 12 ಗಂಟೆ ಆಯಿತು ನೋಡಿರಿ. ತುಂಬಾ ಟ್ರಾಫಿಕ್ ಇರ್ತೈತಿ. ಯಾಕಂದರೆ ಬಸ್ಸಿಗೆ ಬರ್ತಾಯಿದ್ದೀನಿ ನಾನು. ಹೋಗ್ಬೇಕಾದ್ರೆ ಇಲ್ಲಿಂದ ಬಸ್ಸಿಗೆ ಹೋಗಿದ್ದೆ, ಬರಬೇಕಾದ್ರೂ ಬಸ್ಸಿಗೆ ಬಂದಿದ್ದೀನಿ. ಯಾಕಂದರೆ ಟ್ರೈನದು ಆದರೆ ಅಷ್ಟು ಇದಾಗಂಗಿಲ್ಲ ಅಂಥೇಳಿ, ಒಬ್ಬಳೇ ಅಲ್ವಾ. ಅದಕ್ಕೆ ಮತ್ತು ಲಗೇಜು ಜಾಸ್ತಿ ಇತ್ತು, 5 ಬ್ಯಾಗ್ ಇದ್ದು. ಹಾಗಾಗಿ ಬೇಡ ಅಂಥೇಳಿ ಬಸ್ ಅಂದ್ರೆ ಡೈರೆಕ್ಟ್ ಗೋಕಾಕನ ಬಂದುಬಿಡ್ಬೋದಲ್ಲ ಅಂಥೇಳಿ
ಬಂದಿದ್ದೀನಿ. ಇವಾಗ ಊರಲ್ಲಿ ಜಾತ್ರೆ ಕೂಡ ಇದೆ, ಹಾಗೆ ಮತ್ತು ಕಸ್ಟಮರ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು. ಎಲ್ಲನೂ ಕೂಡ ತುಂಬಾ ಇದು ಇದೆ ಕೆಲಸ. ಮತ್ತೊಂದು ಕ್ಲಾಸ್ ಇದೆ, ಇದು ಬಂದ ಕೂಡಲೇ ಮತ್ತು ಒಂದು ಕ್ಲಾಸ್ಗೆ ಹೋಗಬೇಕು. ಫಸ್ಟ್ ಏನು ಮೇಕಪ್ ಕಲ್ತಿದ್ವಿ ಅಲ್ಲೊಂದು ಕ್ಲಾಸ್ ಇತ್ತು ನಮ್ದು, ಕ್ಲಾಸ್ ಇಟ್ಟಿದ್ರು, ಹಾಗೆ ಅದಕ್ಕೆ ಮತ್ತು ಅಲ್ಲಿ ಹೋಗಬೇಕು. ಈ ರೀತಿ ಒಂದು ಕಂಟಿನ್ಯೂ ಬರೀ ಕ್ಲಾಸನ ಆಗಿದೆ. ಇವಾಗ ಇದು ಕ್ಲಾಸ್ ಆಯಿತು, ಮತ್ತು ಇವಾಗ ಬ್ಲೌಸ್ ಎಲ್ಲ ಕೂಡ ಸ್ಟಿಚ್ ಮಾಡಬೇಕು. ಜಾತ್ರೆಗೆ ಯಾವಾಗ ಬರ್ತೀರಿ ಕಸ್ಟಮರ್ ತುಂಬಾ ಟಾರ್ಚರು. ಯಾಕಂದರೆ ಡೈಲಿ ಫೋನ್ ಹಚ್ಚಿ ಡೈಲಿ ಕೇಳೋರು, ಯಾವಾಗ ಬರ್ತಾಯಿದ್ದೀರಾ, ಬರ್ತೀನಿ ಬಂದು ಹೊಲ್ಕೊಡ್ತೀವಿ, ಎಲ್ಲೂ ಹಾಕಂಗಿಲ್ಲ ಅಂತ ಬೇರೆ ಹೇಳಿದ್ದಾರೆ. ಇನ್ನು ಅವರೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ಇವಾಗ ಪಳಾರೆಲ್ಲ ಮಾಡ್ಕೋಬೇಕು ಜಾತ್ರೆಗೆ. ಇವನ್ನೆಲ್ಲ ಲಗೇಜ್ ತೆಗಿಬೇಕು, ತುಂಬಾ ಕಷ್ಟ ನೋಡ್ರಿ. ಯಾಕಂದ್ರೆ ಏನೋ ನಾವು ಮಾಡ್ತಾಯಿದ್ದೀವಿ ಅಂದರೆ ಇವಾಗ ನಾವು ಆಮೇಲೆ ಜಾತ್ರೆ ಆದ ನಂತರ ಹೋಗ್ಬೇಕಂತಂದ್ರೆ ಮತ್ತೆ ಸೀಸನ್ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ಜಾತ್ರೆಗಿಂತ ಮುಂಚೆನೇ ಹೋಗಿ ಬಂದ್ರಾಯ್ತು ಅಂತೇಳಿ ಹೋಗಿದೆ. ಆದರೆ ಅನಿಸಿತ್ತು ನನಗೆ, ಯಾಕಂದ್ರೆ ಒಂದು ತಿಂಗಳದ್ದು 15 ದಿವಸ ದುಡ್ಡು ಹೆಚ್ಚು ಹೋಗುತ್ತೆ ಅಂತ. ಇರ್ಲಿ ಬಿಡು ಪರವಾಗಿಲ್ಲ, ನಂಗೆ ಕುರಿಯಂಗಿಲ್ಲ, ಸ್ಪೆಷಲ್ ಒಂದು ಹೇಳಿಕೊಟ್ರೆ ಸಾಕಲ್ವಾ, ಅಷ್ಟೇ ನನಗೇನು ಬೇಕಾಗಿದೆ ಅಂಥೇಳಿ ಬಿಟ್ಟು ಇದು ಮಾಡಿದೆ. ಇವಾಗ ನೋಡಿರಿ ಫ್ರೆಂಡುಗಳು ಏನು ನನಗೆ ಗಿಫ್ಟ್ ಕೊಟ್ಟಿದ್ದಾರಲ್ಲ, ಆ ಗಿಫ್ಟನ್ನು ನನ್ನ ಮಗಳು ಓಪನ್ ಮಾಡ್ತಾ ಇದ್ದಾಳೆ. ಸೊ ಇವಾಗ ಅದು ಫೋಟೋ ಅಂದರೆ ಇವಾಗ ಯಾರ್ಯಾರು ಕೊಟ್ಟರು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಫೋಟೋ ಬೇಕಾದ್ರೆ ಹಾಕ್ತೀನಿ. ಕ್ಲೋಸ್ ಫ್ರೆಂಡ್ ಶ್ರುತಿ ಇವರೆಲ್ಲ ಅಂದರೆ ಇವಾಗ ಎಷ್ಟು ಕ್ಲೋಸ್ ಆದರು. ಇವಾಗ ಬೇರೆ ಕಡೆ ಹೋಗ್ತಿದ್ದೀವಿ ಅಂತಂದರೂ ಕೂಡ ಒಬ್ಬೊಬ್ರು ಹಚ್ಕೊಳ್ತಾರೆ, ಒಬ್ಬೊಬ್ರು ಹಚ್ಕೋದಿಲ್ಲ, ಆ ರೀತಿ ಇರ್ತೈತಿ. ತುಂಬಾ ಹೆಲ್ಪ್ ಮಾಡಿದರು ಅವರು, ತುಂಬಾ ಖುಷಿನೂ ಆಯಿತು ನೋಡಿರಿ. ಇವಾಗ ನನ್ನ ಮಗಳು ಬಿಟ್ಟು ಮಮ್ಮಿ ನೋಡ್ತೀನಿ ಅಂತೇಳಿ ನೋಡ್ತಾ ಇದ್ದಾಳೆ. ಗಿಫ್ಟ್ ಯಾವಾಗ ಅಂದರೆ ಗಿಫ್ಟ್ ಅಂತಂದರೆ ಮಕ್ಕಳಿಗೆ ನೋಡಿ ಹಿಂಗಲ್ವಾ, ಏನಿರುತ್ತೆ ಅಂತೇಳಿ ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೆ ಬಂದ ತಕ್ಷಣವೇ ನೋಡ್ತಾ ಇದ್ಲು. ಇವಾಗ ಮತ್ತು ನಾವು ಕ್ಲಾಸಿಗೆ ಹೋಗಬೇಕು. ಅಲ್ಲಿ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾರೆ, ಒಂದು ವರ್ಷ ನಂತರ ಎಲ್ಲರೂ ಮೀಟ್ ಆಗ್ತಾಯಿದ್ದೀವಿ. ಇವಾಗ ತುಂಬಾ ನೋಡಿರಿ, ಇವಾಗ ನೋಡಿರಲಿಲ್ಲ ನಾನು ಯಾವ ರೀತಿ ಇತ್ತು ಅಂತೇಳಿ. ಸೊ ತುಂಬಾ ಚೆನ್ನಾಗಿರುವಂಥ ಗಿಫ್ಟನ್ನೇ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್. ಯಾಕಂತಂದ್ರೆ ತುಂಬಾ ಶ್ರುತಿ ಅನ್ನೋರು ತುಂಬಾ ಹೆಲ್ಪ್ ಮಾಡಿದ್ಲು ನನಗೆ. ಆಕೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಫೋಟೋ ಕೂಡ ಹಾಕ್ತೀನಿ ಇಲ್ಲಿ, ಯಾರು ಕೊಟ್ಟರು ಏನು ಅಂಥೇಳಿ, ಯಾವ ಥರ ಎಲ್ಲನೂ ಟ್ರೀಟ್ ಮಾಡಿದರು ಅಂಥೇಳಿ. ಸೊ ಇದು ಗಿಫ್ಟ್ ನೋಡಿರಿ, ತುಂಬಾ ಖುಷಿ ಆಯಿತು ಆ ಗಿಫ್ಟ್ ನೋಡಿಬಿಟ್ಟು. ನನ್ನ ಮಗಳು ಕೇಳ್ತಾ ಇದ್ಲು, ಮಮ್ಮಿ ನೀ ತೊಗೊಂಬಂದಿದೆಯಾ ಗಿಫ್ಟ್, ಅವ್ರಿಗೇನು ಕೊಡಲಿಲ್ವಾ ನೀನು ಅಂತ. ಇಲ್ಲಮ್ಮ, ನಂಗೆ ಲೇಟಾಗಿತ್ತು, ಯಾಕಂದರೆ ಮಾಲ್ನಲ್ಲಿ ಟೈಮ್ ಭಾಳ ಆಯಿತು, ಯಾಕಂದರೆ ಬಸ್ಸಿನ ಟೈಮ್ ಆಗಿತ್ತು. ನೋಡಿ ತೊಗೋಬೇಕಂತಂದರೂ ಕೂಡ ಇದಾಗಲಿಲ್ಲ. ಇಲ್ಲಿಂದ ನಾವು ಏನಾರ ಮತ್ತು ಇದು ಮಾಡಿಬಿಟ್ಟು ಪಾರ್ಸಲ್ ಮಾಡೋಕ್ಕೆ ಬರುತ್ತಾ ಅಂತೇಳಿ ಹಾಗೆ ಬಂದುಬಿಟ್ಟೆ ಅಂತ ಹೇಳಿದೆ. ಸೊ ಈ ಥರ ಗಿಫ್ಟ್ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಯಿತು. ಹಾಗೆ ತುಂಬಾ ಹಚ್ಕೊಂಡಿದ್ರು ಅವರು. ಇವಾಗ ಮೇಲ್ಗಡೆ ಬ್ಯಾಗ್ ತೊಗೊಂಬಂದು ಇಟ್ಟಿದ್ದೀನಿ ನೋಡಿರಿ. ಇನ್ನು ಪಾರ್ಲರ್ ಎಲ್ಲನೂ ಸ್ವಲ್ಪ ಏನೋ ರೆಡಿ ಮಾಡಬೇಕು. ಆದಷ್ಟು ಎಲ್ಲನೂ ಬೇಗ ರೆಡಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬ್ಯಾಗ್ ಎಲ್ಲನೂ ಬಿಚ್ಚಿಬಿಟ್ಟು ಎಲ್ಲನೂ ತೆಗಿಬೇಕಲ್ವ, ಬ್ಯಾಗ್ನಲ್ಲಿ ಪ್ಯಾಕಿಂಗ್ ಮಾಡಿರೋಂಥ ಇವು ಬಟ್ಟೆ ಅದಾವ, ತೊಳಿಲಿಕ್ಕೆ ಹಾಕಬೇಕು. ಯಾಕಂತಂದ್ರೆ ಅಲ್ಲೊಮ್ಮೆ ತೊಳ್ಕೊಂಡು ಬಂದಿದ್ದೀನಿ, ಅಷ್ಟು ಯಾಕೋ ನನಗೆ ಇದು ಅನಿಸಲ್ಲ. ಮತ್ತೊಮ್ಮೆ ಎಲ್ಲನೂ ತೊಳೆದ್ಬಿಟ್ಟು ಇವಾಗ ಎಲ್ಲನೂ ಐರನ್ ಮಾಡಿ ಇಡಬೇಕು. ಇವಾಗ ಡ್ರೆಸ್ ಅಂದರೆ ಭಾಳ ದಿವಸ ಹೋಗಿದ್ನಲ್ವ, ಆ ಡ್ರೆಸ್ ಭಾಳ ಓದಿದ್ನಿ. ಅದಕ್ಕೆ ಇವೆಲ್ಲನೂ ನೋಡಿರಿ, ಈ ಥರ ಪ್ರಾಡಕ್ಟ್ ತರಬೇಕಾದ್ರೆ ತುಂಬಾ ವಜ್ಜೆ ಇತ್ತು. ನಾ ಇರೋದು ಒಂದು ಕಡೆ, ನಾ ಬಸ್ ಹತ್ತಿ ಬರ್ಬೇಕಾದ್ರೆ ಒಂದು ಕಡೆ ಇತ್ತು. ಏನೂ ಮಾಡೋಕ್ಕಾಗಂಗಿಲ್ಲ, ಎಷ್ಟೆಲ್ಲ ಕಷ್ಟ ಇರ್ತೈತಿ ನೋಡಿ. ಹಾಗೆ ನಾವು ಏನಂದ್ರೆ ಮಾಡ್ತಾಯಿದ್ದೀವಿ ಅಂದರೆ ತುಂಬಾ ಕಷ್ಟ ಇರ್ತೈತಿ. ಹಾಗೆ ಇವನ್ನೆಲ್ಲ ತರಬೇಕಾದ್ರೆ ಒಮ್ಮೆ ತಂದು ಏನೆಲ್ಲ ತೊಗೊಂಬಂದು ಎಲ್ಲನೂ ಪಿ ಜಿ ಒಳಗೆ ಇಟ್ಕೊಂಡೆ. ಪಿ ಜಿ ಒಳಗಿಂದೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತು ನನ್ನ ಬಸ್ಸಿಗೆ ನಾ ಹತ್ತಿ ಬರಬೇಕಂದ್ರೆ ತುಂಬಾ ಕಷ್ಟ ಇತ್ತು. ಎಲ್ಲರೂ ಕಸ್ಟಮರ್ ಯಾರೂ ಅರ್ಥ ಮಾಡ್ಕೋದಿಲ್ಲ, ಇದರಿಂದ ಎಷ್ಟೆಲ್ಲ ಕಷ್ಟ ಇರ್ತೈತಿ ಅಂತೇಳಿ. ಕಡಿಮೆ ಮಾಡಿ ಅಂತಾರೆ. ಕಡಿಮೆ ಏನು ಮಾಡ್ಬೇಕು ಹೇಳ್ರಿ, ದುಡ್ಡು ಎಷ್ಟು ಇವಕ್ಕೆಲ್ಲ ಕಾಸ್ಟ್ಲಿನೂ ಬಿದ್ದಿರ್ತಾವೆ. ಸಾದಾ ಯಾವುದು ಪ್ರಾಡಕ್ಟ್ ಅಷ್ಟು ನನಗೆ ಯಾಕೋ ಇಷ್ಟ ಆಗಂಗಿಲ್ಲ. ಯಾಕಂದ್ರೆ ರಿಸಲ್ಟು ಚಲೋ ಬರೋಂಗಿಲ್ಲ ಅದಕ್ಕಾಗಿ ನನಗೆ ಯಾಕೋ
ಒಮ್ಮೆ ಹೋದ್ರಪ್ಪ ಅಂತಂದ್ರೆ ಮತ್ತೆ 2-3 ಲಕ್ಷ ರೂಪಾಯಿನ ಅಮೌಂಟ್ ಆಗಿರ್ತೈತಿ ನಂದು ಪರ್ಚೇಸಸ್. ಯಾಕಂತಂದರೆ ಎಲ್ಲನೂ ಸ್ವಲ್ಪ ಇವಾಗ ಲಿಪ್ಸ್ಟಿಕ್ ಅಂತ ತೊಗೊಳ್ಳಿ, ಒಂದು ಲಿಪ್ಸ್ಟಿಕ್ಕನ್ನ ಒಂದು ತೊಗೋಬೇಕಾದ್ರೆ ನಾವು ಮಿನಿಮಮ್ ಒಂದು ಕಲರ್ ಶೇಡ್ ತೊಗೋಬೇಕಾದ್ರೆ 2,000-3,000 ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ. ಒಂದೇ ಶೇಡ್ ಅಂತ ನಡೆಯಂಗಿಲ್ಲ ಇವಾಗ, ಯಾಕಂದರೆ ಅವು ಬೇರೆ ಬೇರೆ ಕಸ್ಟಮರು ಬೇರೆ ಬೇರೆ ಇಷ್ಟಪಡ್ತಾ ಇರ್ತಾರೆ. ಎಲ್ಲನೂ ಹಾಕಬೇಕು, ಎಲ್ಲನೂ ತೆಗಿಬೇಕಲ್ವ. ಎಲ್ಲರೂ ಹೇಳ್ತಾರೆ ಒಂದು ಮದುವೆಗೆ ನೀವು 20,000 ತೊಗೋತೀರಿ, 30,000 ತೊಗೋತೀರಿ, 10,000 ತೊಗೋತೀರಿ ಮೇಕಪ್ಪಿಗೆ ಅಂತಾರೆ. ಅದ್ರ ಹಿಂದೆ ಎಷ್ಟೆಲ್ಲ ಪ್ರಾಡಕ್ಟಿಗೆ ರೊಕ್ಕ ಹಾಕಿರ್ತಾರಂತ ಯಾರೂ ವಿಚಾರ ಮಾಡಂಗಿಲ್ಲ. ಇದ್ರೊಳಗೆ ಇನ್ಕಮ್ ಎಲ್ಲರೂ ನೋಡ್ತಾರೆ, ಬಟ್ ಅದ್ರ ಹಿಂದೆ ಅಂದರೆ ಇನ್ಕಮ್ ಅಂದ್ರೆ ದುಡ್ಡು ಬರುತ್ತೆ ಜಾಸ್ತಿ ಅಂತಂದರೆ ಎಲ್ಲರೂ ಮಾಡಕ್ಕೆ ನಿಂದಿರ್ತಾರೆ. ಬಟ್ ಅದ್ರ ಹಿಂದೆ ಇಷ್ಟೆಲ್ಲನೂ ರೊಕ್ಕ ದುಡ್ಡನ್ನು ನಾವು ಹಾಕಬೇಕು ಅನ್ನೋದು ಯಾರೂ ವಿಚಾರ ಮಾಡಂಗಿಲ್ಲ. ಆಮೇಲೆ ಒಂದು ಅರ್ಧ ಮಾಡ್ತಾರೆ, ಅರ್ಧಕ್ಕೆ ಕೈ ಬಿಟ್ಬಿಡ್ತಾರೆ, ಯಾಕಂದರೆ ದುಡ್ಡು ಹಾಕೋಕ್ಕಾಗಂಗಿಲ್ಲ ಅಂತೇಳಿ. ಆ ಥರ ಯಾವಾಗೂ ಮಾಡಬಾರ್ದು. ಒಂದು ನಾವು ಮಾಡಿದರೂ ಕೂಡ ಅಷ್ಟು ನಾವು ದುಡ್ಡು ಹಾಕಿಬಿಟ್ಟು ನಾವು ತೆಗಿತೀವ ಇಲ್ಲ ಅನ್ನೋದು ವಿಚಾರ ಮಾಡಿನೇ ಯಾವುದೊಂದು ನಾವು ಮುಂದುವರಿಸ್ಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಸ್ಟಾಪ್ ಮಾಡಿಬಿಡ್ಬೇಕು. ಎಲ್ಲರೂ ಮಾಡತ್ತಾರಂತೇಳಿ ಮಾಡಬಾರ್ದು ಯಾವಾಗಲೂ. ಯಾಕಂದ್ರೆ ಅದ್ರ ಹಿಂದೆ ಬರೀ ಇಷ್ಟೇ ಪ್ರಾಡಕ್ಟ್ ಏನಿಲ್ಲ ಅಂತಂದ್ರೆ ನಂದು 80,000 ಮ್ಯಾಲೆ ಹೋಗಿದೆ ಈಗ ಅಮೌಂಟ. ಈ ನೋಡಿದ್ರೆ ಅದೇ ಥರ ವಿಚಾರ ಮಾಡ್ತಾರೆ. ಹಾಗೆ ಇವಾಗ ನೋಡಿರಿ ಇಷ್ಟೆಲ್ಲನೂ ಪ್ರಾಡಕ್ಟ್ ತೊಗೊಂಬಂದಿದ್ದೀನಿ. ಹಾಗೆ ನಿಮಗೆ ಜಾತ್ರೆ ಕೂಡ ಬ್ಲಾಗ್ ಹಾಕ್ತೀನಿ, ಎಲ್ಲನೂ ಪ್ರಕಾರ ಯಾವ ರೀತಿ ಮಾಡ್ತೀನಿ, ಹಾಗೆ ಕಸ್ಟಮರೆಲ್ಲ ಯಾವ ರೀತಿ ಬರ್ತಾ ಇದ್ದಾರೆ ನನ್ನ ಕಡೆ. ಇವಾಗ ನೋಡಿರಿ ಕಾಲ್ ಬಂದಿತ್ತಲ್ವ, ಇವಾಗ ಕಸ್ಟಮರ್ ನಾವು ಬರೋಣೇನು ಅಂತೇಳಿ ಕಾಲ್ ಮಾಡಿದ್ರು. ಇವಾಗ ತುಂಬ ದಿನ ತುಂಬ ಜನ ಬರ್ತಾ ಇದ್ದಾರೆ ಇವತ್ತು. ಎಲ್ಲ ಹೆಂಗೆ ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ. ಇವಾಗ ಪಳಾರ ಎಲ್ಲನೂ ಮಾಡಬೇಕು, ಎಲ್ಲನೂ ಈ ರೀತಿ ಇದೆ ನೋಡಿರಿ. ಸೊ ಇವನ್ನೆಲ್ಲ ಪ್ರಾಡಕ್ಟ್ ಹಾಕಿದ್ದೀನಿ. ಅದರಿಂದ ಇಷ್ಟೆಲ್ಲ ಕಷ್ಟ ಇರ್ತೈತಿ, ಯಾರೂ ಅರ್ಥ ಮಾಡ್ಕೋದಿಲ್ಲ. ಫ್ರೆಂಡ್ಸ್, ನೀವೇನೋ ಕಲಿತಾ ಇದ್ದೀರಾ, ನೀವೇನೋ ಮಾಡ್ತಾ ಇದ್ದೀರಾ ದುಡ್ಡು ಕೊಟ್ಟು ಅಂತಂದರೆ ಆಮೇಲೆ ಅದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು ತಿಳ್ಕೊಂಡು ಮಾಡಿ. ಹಾಗೆ ಅರ್ಧಕ್ಕೆ ಬಿಡೋದೆಲ್ಲ ಇವಾಗ ಅಂದರೆ ಇವಾಗ ಒಬ್ಬರು ಅನುಭವ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಬಂದವ್ರು ಹೇಳಿದ್ರು, ನಾನು ಇಷ್ಟೆಲ್ಲ ಕಲ್ತಿದ್ದೀನಿ, ಏನು ಮಾಡೋದು, ಪ್ರಾಡಕ್ಟ್ ಹಾಕೋಕ್ಕೆ ದುಡ್ಡೇ ಇಲ್ಲ ನನ್ನ ಕಡೆ ಅಂತ ಹೇಳ್ತಾಯಿದ್ರು. ಆ ಥರ ಇರ್ತೈತಿ. ಯಾಕಂತಂದರೆ ಕಲ್ತ್ಬಿಟ್ಟು ಕುಂದಿರ್ಲಿಕ್ಕೇನೂ ಆಗೋಲ್ಲ. ನಿಮ್ಮ ಕಡೆಯಿಂದ ಯಾವುದು ನಿಮ್ಗೆ 500 ರೂಪಾಯಿ ಸಿಗಲಿ, ಅದು ಯಾವುದು ಇದೇ ಸಿಗುತ್ತಾ, ಯಾವುದು ನಮಗೆ ಲಾಭ ಇರುತ್ತಾ ಅದನ್ನು ಮಾಡ್ಕೊಳ್ಳಿ. ಎಲ್ಲರೂ ಮಾಡ್ತಾ ಇದ್ದಾರಂತೆ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.